ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಗುರುವಾರ ವ್ಲಾಗ್ ಏನೂ ಮಾಡಿಲ್ಲ, ಒಂಚೂರೂ ವ್ಲಾಗ್ ಮಾಡಿಲ್ಲ. ಸೊ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ ವ್ಲಾಗನ್ನು, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತೇಳಿ, ಬ್ರೇಕ್ಫಾಸ್ಟನ್ನು ಲಂಚಿಗೆ ಅಂತೇಳಿ. ಸೊ ಇಲ್ಲಿ ನಾನು ಚಪಾತಿಗೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಹಾಗೆಯೇ ಏನು ಮೊಟ್ಟೆ ಇದೆಯಲ್ವ, ಅದರದ್ದೊಂದು ಡ್ರೈ ಥರ ಒಂಥರ ಮಸಾಲ ಥರ ಮಾಡಿದ್ದೆ, ಏನು ಬಾಯ್ಲ್ಡ್ ಎಗ್ಗಿದ್ದು, ತುಂಬಾ ಚೆನ್ನಾಗಾಗುತ್ತೆ ಅಂತೇಳಿ ಚಪಾತಿಗೆ. ಸೊ ಅದನ್ನು ಮಾಡಿದ್ದೀನಿ. ಅಂದರೆ ಇದನ್ನು ನಾನು ರಾತ್ರಿಯೇ ಮಾಡಿಟ್ಟಿದ್ದೆ, ಬೆಳಿಗ್ಗೆ ಇವಾಗ ಇದನ್ನು ಚೆನ್ನಾಗಿ ಬಿಸಿ ಮಾಡೋದಕ್ಕೆ ಇಡೋಣ ಅಂತೇಳಿ ಇವಾಗ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದನ್ನು ರೆಡಿ ನಾನು ನೈಟೇ ಮಾಡಿಟ್ಟಿದ್ದೆ. ಸೊ ಇವಾಗ ಏನು ಚಪಾತಿಗೆಲ್ಲ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಹಾಗೆಯೇ ಮೊಟ್ಟೆದು ಗ್ರೇವಿ ಇದೆಯಲ್ಲ ಮಸಾಲ, ಅದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಏನು ಅಷ್ಟೊಂದು ಕೆಲಸ ಇಲ್ಲ, ಬರೀ ಇವಾಗ ಚಪಾತಿ ಮಾಡೋದೊಂದು ಮಾತ್ರ ಕೆಲಸ ಇರೋದು. ಸೊ ಹಾಗಾಗಿ ಸ್ವಲ್ಪ ಏನು ಒಂದು ಸ್ವಲ್ಪ ಫ್ರೀ ಥರ, ಅರ್ಜೆಂಟ್ ಥರ ಏನಿಲ್ಲ, ಸ್ವಲ್ಪ ಆರಾಮಾಗಿಯೇ ಕೆಲಸ ನಡೀತಾ ಇದೆ. ಹಾಗೆಯೇ ಬಟ್ಟೆನೂ ಅದೇ ಥರ ನಾನು ನಿನ್ನೆ ಈವ್ನಿಂಗ್ಗೆ ತೊಳೆದಿದ್ದೆ. ಸೊ ಹಾಗಾಗಿ ಏನು ಅರ್ಜೆಂಟಾಗಿ ಏನೂ ಕೆಲಸ ಆಗ್ತಾಯಿಲ್ಲ, ಆರಾಮಾಗಿಯೇ ಒಂದೊಂದೇ ಕೆಲಸ ಆಗ್ತಾಯಿದೆ. ಸೊ ಇವಾಗ ಒಂದು ಗ್ಲಾಸಷ್ಟು ನೀರು ತೊಗೊಂಡು ಇವಾಗ ಕುಡಿಯೋದಕ್ಕೆ ಕೂತಿದ್ದೀನಿ. ತುಂಬಾ ಸೆಕೆ ಆಗ್ತಾಯಿದೆ, ಮಳೆಗಾಲ ಅಂತೇಳಿ ಯಾರೂ ಹೇಳಲಿಕ್ಕಿಲ್ಲ. ಸೊ ಆ ಥರ ಇದೆ ಇವಾಗ ಸೆಕೆ. ಬರುತ್ತೆ ಮಳೆ, ಒಂದು ಸ್ವಲ್ಪ ಲೈಟಾಗಿ ಬರುತ್ತೆ, ಆಮೇಲೆ ಹೋಗುತ್ತೆ. ಸೊ ಅದೇ ಥರ ಆಗ್ತಾಯಿದೆ. ಅಂತೂ ಸೆಕೆ ಅಂತೂ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ ಇವಾಗ. ಅಷ್ಟೊತ್ತಿಗೆ ಹಸ್ಬೆಂಡೂ ಎದ್ದಿದ್ರು. ಸೊ ಅವ್ರಿಗೂ ಇಲ್ಲಿ ಏನು ನೀರು ಕೊಡಬೇಕು ಬೆಳಿಗ್ಗೆದ್ದು ಎಲ್ಲ. ಅಂದರೆ ಹಸ್ಬೆಂಡು ಅದೇ ಥರ, ಒಬ್ಬೊಬ್ಬರು ಹಸ್ಬೆಂಡ್ ಅವ್ರವ್ರ ಕೆಲಸ ಅವ್ರವ್ರಾಗಿಯೇ ಮಾಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಆ ಥರ ಮಾಡಲ್ಲ. ಅವ್ರಿಗೆ ಏನೇ ಆದ್ರೂ, ಏನೇ ಚಿಕ್ಕ ಕೆಲಸ ಆದ್ರೂ ಬೇರೆಯವರೇ ಮಾಡಬೇಕು, ಇನ್ನೊಬ್ಬರೇ ಮಾಡಬೇಕು ಅವರಿಗೆ. ಸೊ ಆ ಥರ, ಅಂದರೆ ಫಸ್ಟಿಂದನೇ ಅದೇ ಅಭ್ಯಾಸ, ಆ ಅಭ್ಯಾಸ ಚೇಂಜ್ ಆಗಲ್ವಲ್ಲ. ಸೊ ಆ ಥರ. ಸೊ ಅವ್ರಿಗೂ ನೀರೆಲ್ಲ ಕೊಟ್ಟೆ, ಇವಾಗ ಅವ್ರಿಗೂ ಟೀ ಕೊಟ್ಟು ಬೇಗ ಚಪಾತಿ ಮಾಡಿಕೊಟ್ಟು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಏನು ಮನೆಯಲ್ಲೇ ಮಾಡ್ಕೊಂಡು ಹೋಗಲಿ ಅಂತೇಳಿ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಮಾಡಿದ್ದೀನಿ ಅಂತೆಲ್ಲ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾಕೆಂದರೆ ಎಷ್ಟು ಲೈಕ್ ಬರುತ್ತೋ ಅಷ್ಟೊಂಥರ ಹ್ಯಾಪಿನೆಸ್ ಸಿಗುತ್ತೆ, ತುಂಬಾ ಖುಷಿಯಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಂದು ಚಪಾತಿ ಎಲ್ಲ ರೆಡಿ ಆಗಿದೆ. ಮೊಟ್ಟೆಗೆ ನಾನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಲೂಸಾಗಿ ಮಾಡಿದ್ದೆ, ಯಾಕೆಂದರೆ ರಾತ್ರಿ ಮಾಡಿದ್ದೆ. ಬೆಳಿಗ್ಗೆ ಆಗುವಾಗ ಸ್ವಲ್ಪ ಜಾಸ್ತಿನೇ ತಿಕ್ಕಾಗಿಬಿಟ್ಟಿತ್ತು. ಅಷ್ಟು ತಿಕ್ಕಾದರೆ ಏನು ಚಪಾತಿಗೆ ಅಷ್ಟು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರ ಆಗಲಿ ಅಂತೇಳಿ ಒಂದು ಸ್ವಲ್ಪ ನೀರು ಹಾಕಿ ಏನು ಬಿಸಿ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ಏನು ಮಕ್ಳದು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಚಪಾತಿ ಮಾಡಿದರೆ ಜಾಸ್ತಿಯಾಗಿ ಬೇರೆನಾದರೂ ಮಾಡಿಕೊಡ್ತೀನಿ ರೈಸ್ ಐಟಮಲ್ಲಿ, ಯಾಕೆಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಚಪಾತಿ ಎಲ್ಲ ಗಟ್ಟಿ ಆಗುತ್ತಲ್ವ ಅಂತೇಳಿ. ಬಟ್ ಈ ಚಪಾತಿದು ಹಿಟ್ಟಿದೆಯಲ್ವ ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ಎಷ್ಟೊತ್ತಿಟ್ರೂ ಚಪಾತಿ ಗಟ್ಟಿ ಆಗಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ಚಪಾತಿನೇ ಕೊಡ್ತಾ ಇದ್ದೀನಿ. ನಾನು ನಿನ್ನೆ ಬೆಳಿಗ್ಗೆ ಮಾಡಿರೋ ಚಪಾತಿ ನನಗೆ ಸಾಯಂಕಾಲ ತನಕನೂ ಸಾಫ್ಟಾಗಿಯೇ ಇತ್ತು. ಸೊ ಮಧ್ಯಾಹ್ನ ತನಕ ಈಸಿಯಾಗಿ ಏನು ಸಾಫ್ಟಾಗಿಯೇ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ರೈಸ್ ಏನು ಮಾಡಿಕೊಟ್ಟಿಲ್ಲ, ಚಪಾತಿನೇ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿ ನಾನು, ಅಂದರೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇಲ್ಲಿ ಹಾಗೆಯೇ ನನ್ನ ಮಗಳು ನೈಟ್ ಏನು ಹೋಮ್ವರ್ಕ್ ಎಲ್ಲ ಮಾಡಿ ನಾಳೆ ಟೆಸ್ಟ್ ಇರುತ್ತಲ್ವ, ಸೊ ಅದನ್ನೆಲ್ಲ ಓದಿರ್ತಾಳೆ. ಆದ್ರೂ ಬೆಳಿಗ್ಗೆ ಒಂದು ಸಲ ರೀಕಾಲ್ ಮಾಡಿದರೆ ಚೆನ್ನಾಗಿ ತಲೆಯಲ್ಲಿ ಇರುತ್ತಲ್ವ ಅಂತೇಳಿ ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಏನು ಅವಳದು ಟೆಸ್ಟ್ ಇದೆಲ್ಲ ಏನು ಕೇಳ್ತಾ ಇದ್ದೀನಿ, ಕ್ವೆಶನ್ಸ್ ಎಲ್ಲ. ಸೊ ಅವಳು ಆನ್ಸರ್ನು ಮಾಡ್ತಾ ಇದ್ದಾಳೆ, ತಿಂತಾನೂ ಇದ್ದಾಳೆ, ಕುಡಿತಾನೂ ಇದ್ದಾಳೆ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳಂದರೆ ಎದ್ದೇಳೋದೇ ಇಲ್ಲ, 7:30ಗೆ ಎದ್ದೇಳ್ತಾಳೆ. ಸೊ ಹಾಗಾಗಿ ಅಷ್ಟೊಂದು ಟೈಮ್ ಸಿಗಲ್ಲ. ಆದ್ರೂ ಒಂದು ಸ್ವಲ್ಪ ಸಿಗೋ ಟೈಮಲ್ಲಿ, ತಿನ್ನಿಸೋ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಬೇಗ ತಿನ್ನಿಸೋದು, ಓದಿಸೋದೆಲ್ಲ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಮಳೆನೂ ಬರ್ತಾ ಇದೆ, ಬಿಸಿಲು ಮಳೆಯು ಕೂಡಿದವು ಅಂತೇಳಿ ನಾವು ಸ್ಕೂಲಲ್ಲಿದ್ದಾಗ ಏನು ನಮಗೆ ಲೆಸನ್ ಇತ್ತು. ಇವಾಗಿದ್ದು ಮಕ್ಕಳಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲ, ಕನ್ನಡ ಮೀಡಿಯಮಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದಲ್ವ. ಸೊ ಹಾಗಾಗಿ ನಮಗೆ ಗೊತ್ತು ಬಿಸಿಲು ಮಳೆಯು ಕೂಡಿದವು, ದಗೆಯನ್ನು ತಂಪು ಮಾಡಿದವು ಅಂತೇಳಿ. ಒಟ್ಟಿನಲ್ಲಿ ಖುಷಿಯಾಗುತ್ತೆ ಕೇಳೋದಕ್ಕೆಲ್ಲ. ಆವಾಗಿಂದು ಏನು ಗದ್ಯ ಪಾಠಗಳಿದೆಯಲ್ಲ, ಹಾಡುಗಳು,
ಅದನ್ನೆಲ್ಲ ಸೊ ಕಲಿಯೋದೆಲ್ಲ ತುಂಬಾ ಒಂಥರ ಚೆನ್ನಾಗಿತ್ತು. ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಎಲ್ಲನೂ ಹೋಯ್ತು, ಇವಾಗ ಮಿಸ್ ಆಗ್ತಾ ಇದೆ ತುಂಬಾ. ಸೊ ಹಾಗೆಯೇ ಇವಾಗ ಎಲ್ಲ ಕೆಲಸನೂ ಅರ್ಧದಲ್ಲೇ ಬಿಟ್ಟು, ಅಂದರೆ ಇವಾಗ ಜಸ್ಟ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿರೋದಷ್ಟೇ. ಅಷ್ಟೊತ್ತಿಗೆ ನಮ್ಮ ಅಮ್ಮಂದು ಕಾಲ್ ಬಂತು. ನಮ್ಮ ಆಂಟಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅವಳ ಜೊತೆ ಸ್ವಲ್ಪ ಏನು ಹಾಸ್ಪಿಟಲ್ಗೆ ಹೋಗ್ಬಾ, ನನಗಂತೂ ಹೋಗೋದಕ್ಕಾಗಲ್ಲ, ಸೊ ನೀನಾದರೂ ಹೋಗ್ಬಾ ಅಂತೇಳಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಆಂಟಿಯಲ್ಲಿ ಆಟೋ ತಗೊಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳ ಜೊತೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಅರ್ಜೆಂಟ್ ಇದೆ, ಸೊ ಅದಕ್ಕೋಸ್ಕರ ಏನೂ ಕೆಲಸ ಮಾಡಿಲ್ಲ, ಹಾಗೇ ಬಿಟ್ಟು ಹೋಗಿದ್ದೆ. ಮಧ್ಯಾಹ್ನ ಇವತ್ತು ಶುಕ್ರವಾರ ಅಲ್ವಾ, ಸೊ ಬೇಗ ಬೇಗ ಕೆಲಸ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಆಸ್ಪತ್ರೆಗೆ ಹೋಗಿ ಬೇಗ ಬಂದರೆ ನಂದು ಕೆಲಸನೂ ಬೇಗ ಆಗ್ಬೋದು, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇವಾಗ ಬಂದಿದ್ದೀವಿ, ತೊಕ್ಕೋಟಲ್ಲಿರುವಂತಹ ನೇತಾಜಿ ಹಾಸ್ಪಿಟಲ್ ಇದೆಯಲ್ವಾ, ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಗೆ ಬಂದು ಇವಾಗ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಗ್ಲೂಕೋಸ್ ಇದೆಯಲ್ವಾ ಅದನ್ನು ಹಾಕಿದ್ದಾರೆ, ಅದು ಕಾಯೋ ತನಕ ವೆಯ್ಟ್ ಮಾಡಬೇಕಷ್ಟೇ. ಸೊ ಆಸ್ಪತ್ರೆಯಿಂದ ಎಲ್ಲ ನಾನು ಒಂದು 11:30 12 ಗಂಟೆ ಆಗುವಾಗ ಬಂದಿದ್ದೀನಿ. 12 ಗಂಟೆ ಆಗಿದೆ ಆಲ್ಮೋಸ್ಟು. ಸೊ ಬೇಗ ಬಂದು ಫಸ್ಟಿಗೆ ಮನೆ ಕೆಲಸ ಎಲ್ಲ ಬೇಗ ಮಾಡಿಬಿಟ್ಟೆ. ನಂತರ ಬೇಗ ಹೋಗಿ ಸ್ನಾನ ಒಂದು ಮಾಡಿಬಿಟ್ಟೆ. ಏಕೆಂದರೆ ಆಸ್ಪತ್ರೆಗೆ ಹೋಗಿ ಬಂದಿರೋದು, ಆಮೇಲೆ ಅರ್ಜೆಂಟಾಗಿ ಕೆಲಸ ಮಾಡಿದ್ನಲ್ಲ, ತುಂಬಾ ಶೆಕೆ ಆಗ್ತಾಯಿತ್ತು. ಶುಕ್ರವಾರ ಅಲ್ವಾ, ಅಜಾಗೋದಕ್ಕಿಂತ ಮೊದಲು ಎಲ್ಲ ಕೆಲಸ ಕಂಪ್ಲೀಟ್ ಆಗಲಿ ಅಂತೇಳಿ ಯಾವ ಥರ ಮಾಡಿ ಮುಗಿಸಿದ್ದೀನಿ ಅಂತೇಳಿ ಗೊತ್ತಿಲ್ಲ, ಅಷ್ಟೊಂದು ಅರ್ಜೆಂಟಾಗಿ ಕೆಲಸ ಮಾಡಿದ್ದೀನಿ ನಾನಿಲ್ಲಿ. ಸೊ ಅಷ್ಟೊತ್ತಿಗೆ ಅಜಾನೂ ಆಗಿಬಿಟ್ಟಿತ್ತು, ಅಂದರೆ ನಂದು ಸ್ನಾನ ಎಲ್ಲ ಆಗುವಾಗ ಅಜಾ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಹೋಗಿ ನಮಾಜ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ನನಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಟೈಮೇ ಸಿಕ್ಕಿಲ್ಲ, ಅರ್ಜೆಂಟಾಗಿ ಹೋಗಿರೋದಲ್ವ. ಸೊ ಹಾಗಾಗಿ ಬ್ರೇಕ್ಫಾಸ್ಟೂ ಮಾಡಿಲ್ಲ. ಬಟ್ ಬಂದೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನಾನು ಮೊದಲು ಕೆಲಸ ಮಾಡೋದಕ್ಕೇ ನಿಂತ್ಬಿಟ್ಟೆ. ಬೇಗ ನಮಾಜ್ ಎಲ್ಲ ಆದಮೇಲೆ ಬೇಗ ಏನಾದರೂ ತಿಂದ್ಕೊಳ್ಳೋಣ ಅಂತೇಳಿ. ಸೊ ಇವಾಗ ಇಲ್ಲಿ ನಾನು ನಮಾಜ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಂದು ನಮಾಜೆಲ್ಲ ಆಗಿದೆ. ನಮಾಜೆಲ್ಲ ಆಗಿ ಇವಾಗ ಬಂದಿದ್ದೀನಿ ಕಿಚನ್ಗೆ. ಬಟ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ ಮಧ್ಯಾಹ್ನಕ್ಕೆ. ಬೆಳಿಗ್ಗಿಂದಂತೂ ಫುಲ್ಲು ಬ್ಯುಸಿನೇ ಆಯಿತು, ಗೊತ್ತಿದೆಯಲ್ವಾ. ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ನಂತರ ಹಾಸ್ಪಿಟಲಿಗೆಲ್ಲ ಹೋಗೋದಿತ್ತು. ಸೊ ಹಾಗಾಗಿ ಬಂದಮೇಲೆ ಮನೆ ಕೆಲಸ ಏನೂ ಕೆಲಸ ಮಾಡಿದ್ದಿಲ್ಲ. ಸೊ ಬಂದಾದಮೇಲೆ ಬೇಗ ಅರ್ಜೆಂಟಾಗಿ ಎಲ್ಲ ಮನೆ ಕೆಲಸ ಅಂತೂ ಬೇಗ ಮಾಡಿದ್ದೆ. ನಮ್ಮ ಆಂಟಿಗೆ ಸ್ವಲ್ಪ ಹುಷಾರಿತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿಯೇ ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ನನಗೆ ಏನೂ ತಲೆ ಹೋಗಿಲ್ಲ. ಚಿಕನ್ ಇತ್ತು, ಬಟ್ ಅದನ್ನು ಫ್ರಿಜ್ಜಿಂದ ಹೊರಗಡೆ ಇಡೋದಕ್ಕೂ ನನಗೆ ನೆನಪಿಲ್ಲ. ಅರ್ಜೆಂಟಾಗಿಯೇ ಹೋಗ್ಬಿಟ್ಟೆ. ಸೊ ಇವಾಗಂತೂ ಸುಸ್ತಾಗ್ತಾ ಇದೆ. ಬಂದು ಅರ್ಜೆಂಟಾಗಿ ಕೆಲಸ ಮಾಡಿ ಸ್ನಾನ ಮಾಡಿ ಇವಾಗ ನಮಾಜ್ ಮಾಡಿ ಕೂತಿರೋದು. ಇವಾಗ ಮಧ್ಯಾಹ್ನ ಲಂಚಿಗೆ ಅಂತ ಏನೂ ಮಾಡಿಲ್ಲ. ಇವಾಗ ಇರೋದನ್ನೇ ಏನಾದರೂ ತಿಂತೀನಿ. ಬೆಳಗ್ಗೆದು ಬ್ರೇಕ್ಫಾಸ್ಟ್ ಇದೆ, ಚಪಾತಿನೂ ಸ್ವಲ್ಪ ಮೊಟ್ಟೆದು ಗಸಿ ಇದೆ. ಸೊ ಅದನ್ನೇ ಇವಾಗ ತಿನ್ನೋಣ ಅಂತೇಳಿ ಇವಾಗ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಯಾಕೆಂದರೆ ನಾವು ಡೈಲಿ ಮಲಗ್ತೀವಲ್ವ, ನಮಗೆ ಅದೇ ಟೈಮಲ್ಲಿ ನಮಗೆ ನಿದ್ದೆ ಬರುತ್ತೆ. ಯಾಕೆಂದರೆ ನಾನು ಬೆಳಿಗ್ಗೆ ಎದ್ದೇಳ್ತೀನಿ, ಆಮೇಲೆ ಮಲಗೋದು ಇದೇ ಟೈಮಲ್ಲಿ, 1:30 2 ಗಂಟೆ ಆ ಟೈಮಲ್ಲಿ ನಾನು ಮಲ್ಕೋತೀನಿ. ಆಮೇಲೆ 3 ಗಂಟೆ ಆಗುವಾಗೆಲ್ಲ ಎದ್ದೇಳ್ತೀನಿ. ಸೊ ಹಾಗಾಗಿ ಇವಾಗ ನನಗೆ ಅದೇ ಟೈಮಿಗೆ ನಿದ್ದೆ ಬರ್ತಾ ಇದೆ. ಕಿಚನಲ್ಲಿ ಅಡುಗೆ ಮಾಡೋದಕ್ಕೂ ಏನು ಮಾಡಬೇಕು ಅಂತಲೂ ತಲೆಗೇ ಹೋಗಲ್ಲ ನಿದ್ದೆಯಲ್ಲಿ. ಸೊ ಫಸ್ಟ್ ಇವಾಗ ನಿದ್ದೆ ಮಾಡ್ಕೋತೀನಿ. ಹಾಗೆಯೇ ಇವತ್ತು ಒಂದು ನನಗಂತೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಯೂಟ್ಯೂಬಿದು ಪಿನ್ ಇದೆಯಲ್ವಾ, ಗೂಗಲ್ ಆ್ಯಡ್ಸೆನ್ಸ್ ಅವ್ರದ್ದು ಪಿನ್. ಸೊ ಅದು ಫೈನಲ್ ಆಗಿ ಇವತ್ತು ಬಂದಿದೆ. ನನಗೆ ಸಬ್ಬರೇ ಇತ್ತಿಲ್ಲ. ಮೊನ್ನೆಯಿಂದ ನಾನು ಹಾಸ್ಪಿಟಲ್ ಅಂತ ಇದ್ದೀನಿ, ಪೋಸ್ಟ್ ಆಫೀಸಿಗೆ ಹೋಗಿ ಕೇಳೋಣ ಬಂದಿದೆಯಾ ಅಂತೇಳಿ. ಯಾಕೆಂದರೆ ನನಗೆ ಇಮೇಲ್ ಮೊದಲೇ ಬಂದಿತ್ತು, ನಿಮಗೆ 2ನೇ ತಾರೀಕಿಗೆ ನಾವು ಕಳಿಸಿದ್ದೀವಿ ಅಂತೇಳಿ. ಸೊ ರಿಸೀವ್ ಆಗಬೇಕಾಗಿತ್ತಲ್ವ, ರಿಸೀವ್ ಆಗಿಲ್ವಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲ್ ಇವತ್ತು ಬಂತು. ಅಂದರೆ ನಮ್ಮ ಮನೆಯದು ಎಲ್ಲ ಪ್ರೂಫ್ ಇದೆಯಲ್ವ, ಸೊ ಅದರಲ್ಲೆಲ್ಲ ನಮ್ಮ ಅಮ್ಮನ ಮನೆಯದು ಅಡ್ರೆಸ್ ಇರೋದು. ಸೊ ಹಾಗಾಗಿ ನಾನು ಗೂಗಲ್ ಆ್ಯಡ್ಸೆನ್ಸಿಗೂ ನಮ್ಮ ಅಮ್ಮನ ಮನೆ ಅಡ್ರೆಸ್ಸೇ ಕೊಟ್ಟಿರೋದು. ನಮ್ಮ ಅಮ್ಮನ ಮನೆಗೆ ಕೊಟ್ಟಿದ್ದೀನಿ. ಅಲ್ಲಿ ನನ್ನ ತಂಗಿಯರಿಗೆ ಗೊತ್ತಿಲ್ಲ ಅದು ಏನು ಅಂತೇಳಿ. ಅಂದರೆ ಎಲ್ರಿಗೂ ಗೊತ್ತಿರಲ್ಲ. ಯೂಟ್ಯೂಬ್ಗೆ ಯಾರು ಇಂಟ್ರೆಸ್ಟ್ ತೋರಿಸಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಏನು ಅಂತೇಳಿ. ಸೊ ಹಾಗಾಗಿ ಅವರಿಗೆ ಗೊತ್ತಿಲ್ಲ. ನನ್ನ ಹೆಸರಲ್ಲಿ ಗೂಗಲಿಂದ ಎನ್ವಲಪ್ ಬಂತಲ್ವಾ ಅಂತೇಳಿ ಓಪನ್ ಮಾಡಿ ನೋಡಿದ್ದಾರೆ. ಸೊ ನನ್ನ ಕೈಗೆ ಇನ್ನೂ ಸಿಕ್ಕಿಲ್ಲ. ಇವಾಗ ಅದನ್ನು ಮನೆ ಬರಬೇಕು ಅಂತೇಳಿ ಆಸೆ ಇದೆ, ಬಟ್ ನನಗಂತೂ ಸುಸ್ತಾಗ್ತಾ ಇದೆ ಇವಾಗ. ಸೊ ಆಮೇಲೆ ಮಕ್ಕಳು ಬಂದಾದ್ಮೇಲೆ ಕಳಿಸ್ತೀನಿ, ಅವರೇ ತಗೊಬಂದು, ಅಂದರೆ ಮಕ್ಕಳನ್ನ ಕಳಿಸಿ ತರಿಸ್ತೀನಿ. ಸೊ ಆಮೇಲೆ ತೋರಿಸ್ತೀನಿ. ತುಂಬಾ ಖುಷಿಯಾಗಿ ಆಗ್ತಾ ಇದೆ ನನಗೆ. ಯಾಕೆಂದರೆ ತುಂಬ ಟೈಮ್ ಇದು ಆಸೆ, ಡ್ರೀಮ್ ಅಂತಲೇ ಹೇಳ್ಬೋದು. ಎಲ್ಲ ಡ್ರೀಮ್ಗಳಲ್ಲಿ ಇದು ಒಂದು ಡ್ರೀಮ್ ಆಗಿತ್ತು. ನನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಆಗಬೇಕು ಅಂತೇಳಿ. ಗ್ರೋ ಆಗಿಲ್ಲ, ಮಾಷಾಅಲ್ಲಾ, ಅಲ್ಹಮ್ದುಲಿಲ್ಲಾ. ನನ್ನ ಚಾನಲ್ದು ಒಂದು ಯೂಟ್ಯೂಬ್ ಪಿನ್ ಬಂತು. ತುಂಬಾ ಖುಷಿ ಆಗ್ತಿದೆ. ಗೂಗಲಿಂದ ಬರ್ತಾ ಇರೋದಲ್ಲ, ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಫಸ್ಟ್ ಹೋಗಿ ಒಂದು ಅರ್ಧ ಗಂಟೆ 1 ಗಂಟೆ ಆದರೂ ಮಲ್ಕೋತೀನಿ. ಆಮೇಲೆ ಎದ್ದು ಆ ಪಿನ್ ಎಲ್ಲ ತಗೊಬಂದಾದ್ಮೇಲೆ ತೋರಿಸ್ತೀನಿ ನಿಮಗೆ.
ಸೊ ಆಮೇಲೆ ಸಿಗೋಣ, ಏನಾಗುತ್ತೆ ನೋಡೋಣ. ಮಲಗಿದ್ದೆ, ಬಟ್ ಏನು ನಿದ್ದೆನೇ ಬರ್ತಾಯಿಲ್ಲ. ಮಲ್ಕೊಂಡ್ರೆ ಏನು ಬೇಗ ಹೋಗಿ ನಂದದು ಎನ್ವಲಪ್ ಇದೆಯಲ್ವ, ಸೊ ಅದನ್ನು ಬೇಗ ತಗೊಬರೋಣ ಅಂತೇಳಿ ಮಕ್ಕಳು ಬರೋ ತನಕ ವೆಯ್ಟ್ ಮಾಡೋದಕ್ಕೇ ಆಗ್ತಾ ಇತ್ತಿಲ್ಲ. ಏನೋ ಒಂಥರ ಖುಷಿ, ಏನೂ ಇಲ್ಲ, ಇವಾಗ ಪೇಮೆಂಟ್ ಬರಲ್ಲ, ಏನೂ ಇಲ್ಲ, ಆದ್ರೂ ಒಂಥರ ಖುಷಿ ಬಂತಲ್ವ, ಅದನ್ನು ಗೂಗಲಿಂದ ಬಂದಿರೋದಲ್ವ. ಸೊ ಹಾಗಾಗಿ ಏನೋ ಒಂಥರ ಖುಷಿ, ತುಂಬಾ ಖುಷಿಯಾಗಿಬಿಟ್ಟಿತ್ತು. ಇದಕ್ಕೆಲ್ಲನೂ ನಿಮ್ಮದೂ ಏನು ನೀವೂ ಕಾರಣ ಅಂತಲೇ ಹೇಳ್ಬೋದು. ನೀವು ನನ್ನ ವೀಡಿಯೋಸ್ ನೋಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ. ಸೊ ಹಾಗಾಗಿಯೇ ನನಗಿದೆಲ್ಲ ಸಿಕ್ಕಿರೋದು. ಸೊ ಇನ್ಶಾಲ್ಲ ಇನ್ನು ಮುಂದೆನೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಏನು ನಾನು ಗ್ರೋ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿ, ತುಂಬಾ ಆಸೆ ಇದೆ ಏನು ಯೂಟ್ಯೂಬಲ್ಲಿ ಸ್ವಲ್ಪ ಗ್ರೋ ಆಗಬೇಕು ಅಂತೇಳಿ. ಏನಿಲ್ಲ, ಒಂದು ಸ್ವಲ್ಪ ನಂದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಬೇಕು, ಏನೋ ಆಸೆ ಇರುತ್ತಲ್ವ, ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ಸೊ ಅದೇ ಥರ ಏನು ಅಲ್ಹಮ್ದುಲಿಲ್ಲ, ಇವಾಗ ಏನು ಪ್ರಾಬ್ಲಮ್ ಅಂತೇಳಿ ಏನಿಲ್ಲ, ಕಷ್ಟ ಸುಖ ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ. ಇನ್ನು ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಅವ್ರಿಗೆ ಕಷ್ಟ ಇದ್ದೇ ಇರುತ್ತೆ. ಆದ್ರೂ ಒಂದು ಆಸೆ ಇರುತ್ತೆ, ನಮ್ಮಂಥ ಮಿಡಲ್ ಕ್ಲಾಸರಿಗೆ ಒಂದು ಆಸೆ ಇರುತ್ತೆ, ಏನಾದರೂ ಒಂದು ಆಸೆ ಇದ್ದೇ ಇರುತ್ತೆ. ಸೊ ನಮಗೂ ನಮ್ಮ ಕೈಯಲ್ಲೂ ದುಡ್ಡು ಬೇಕು, ನಾವೂ ಆ ಥರ ಮಾಡಬೇಕು, ನಾವು ನಮ್ಮ ಮಕ್ಕಳಿಗೆ ಈ ಥರ ಮಾಡಬೇಕು ಅಂತೆಲ್ಲ ತುಂಬಾ ಆಸೆ ಇರುತ್ತೆ. ಸೊ ಆಸೆಯನ್ನೆಲ್ಲ ಫುಲ್ಫಿಲ್ ಆಗೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡಲೇಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಸೊ ಒಂದೇ ಮಾತಲ್ಲಿ ಹೇಳೋದಾದರೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಅಮ್ಮನ ಮನೆಗೆ ಬಂದಿದ್ದೆ, ಮಧ್ಯಾಹ್ನದ ಲಂಚೂ ಅಮ್ಮನ ಮನೆಯಲ್ಲೇ ಮಾಡಿದ್ದೆ. ನನ್ನ ಮನೇಲಂತೂ ಏನೂ ಮಾಡಿಲ್ಲ, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಂಗೆ ಒಂಥರ ಸುಸ್ತು ಥರ ಆಗಿಬಿಡ್ತಲ್ವ. ಸೊ ಸುಮ್ಮನೆ ಮಲ್ಗೋಣ ಒಂದು ಅರ್ಧ ಗಂಟೆ ಅಂತೇಳಿ ಮಲ್ಗೋದಕ್ಕೆ ಹೋಗಿದ್ದೆ, ಬಟ್ ನಿದ್ದೆ ಬಂದಿಲ್ಲ ಅಂತೇಳಿ ಮನೆಗೆ ಬಂದಿದ್ನಲ್ಲ. ಸೊ ಹಾಗಾಗಿ ಅಮ್ಮನ ಮನೆಯಲ್ಲೇ ಬಂದು ಲಂಚೆಲ್ಲ ಮಾಡಿದ್ದೆ. ಸೊ ಅಷ್ಟೊತ್ತಿಗೆ ನನ್ನ ತಂಗಿನೂ ಬಂದಿದ್ದಾಳೆ, ಅವಳು ಅವಳ ಮಕ್ಕಳು. ಇವಾಗ ನನ್ನ ತಂಗಿ ಮಗಳಿದ್ದಾಳೆ, ಫಸ್ಟಿಗೆಲ್ಲ ವಿಡಿಯೋ ನೋಡೋರಾದರೆ ಅವಳನ್ನ ನೋಡಿರ್ಬೋದು, ನನ್ನ ತಂಗಿ ಮಗಳನ್ನ. ಸೊ ಅವಳು ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೂನಿಫಾರ್ಮಲ್ಲೇ ಡೈರೆಕ್ಟಾಗಿ ಬಂದಿದ್ಲು ನಮಗೆಲ್ಲ ತೋರಿಸೋದಕ್ಕೆ ಅಂತೇಳಿ. ಸೊ ಹಾಗೇನೆ ನನ್ನ ತಂಗಿ ಬರುವಾಗ ಇದೊಂದು ಫ್ರೂಟ್ ತೊಗೊಬಂದಿದ್ಲು, ಮುಟ್ಟಕ್ಕಾಯಿ ಅಂತಲೇ ಏನೋ ಒಂದು ಹೆಸರು ಹೇಳಿದ್ಲು. ಇದರದ್ದು ಮಿಲ್ಕ್ ಶೇಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನು ತಗೊಬಂದಿದ್ದೆ. ಒಂದೇ ಒಂದು ತಗೊಬಂದಿರೋದು ಮನೆಗೆ, ನೋಡೋಣ ಯಾವ ಥರ ಮಿಲ್ಕ್ ಶೇಕ್ ಆಗುತ್ತೆ ಅಂತೇಳಿ. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವ. ಸೊ ಯಾವ ಥರ ಇದೆ ಅಂತೇಳಿ ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇದಕ್ಕೆ ಐಸ್ ಕ್ರೀಮ್ ಹಾಕಬೇಕಾಗಿತ್ತು, ವೆನಿಲ್ಲಾ ಐಸ್ ಕ್ರೀಮ್ ಇದೆಯಲ್ವ, ಅದು ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಾಗ್ತಾ ಇತ್ತು. ಒಟ್ಟಲ್ಲಿ ಚೆನ್ನಾಗಿತ್ತು, ಐಸ್ ಕ್ರೀಮ್ ಇಲ್ಲದೇನು ಕೋಲ್ಡಾಗಿ ತುಂಬಾ ಚಿಲ್ಲಾಗಿ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ನನಗೆ ಯೂಟ್ಯೂಬಿದ್ದು ಗೂಗಲಿಂದ ಆ್ಯಡ್ಸ್ ಆನ್ ಸ್ಪಿನ್ ಬಂದಿದ್ದೆ, ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅವಾಗ ಅದನ್ನೇ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. वालेकुम अस्सलाम मल्ले नी देखिले शबा उड़े देखिले उड़े कड़किले नी हां शबा उड़े रिना ನನ್ನ ಮಕ್ಕಳಿಗೆ ಅಮ್ಮನ ಮನೆ ಹೋಗೋದಂದ್ರೇ ಇಷ್ಟ. ಅದರಲ್ಲಿ ಬೇರೆ ಇವತ್ತು ನನ್ನ ತಂಗಿ ಮಕ್ಕಳು ಬಂದಿದ್ದಾರೆ. ಸೊ ಹಾಗಾಗಿ ಅವ್ರ ಮನೆಗೇ ಬಂದಿಲ್ಲ. ನನ್ನ ದೊಡ್ಡ ಮಗಳು ಮದ್ರಸ ಬಿಟ್ಟು ಯೂನಿಫಾರ್ಮ್ ಎಲ್ಲ ತಗೊಂಡು ಅವಳಿಗೆ ಮದ್ರಸ ಬೆಳಿಗ್ಗಿರೋದು. ಸೊ ಬೆಳಿಗ್ಗಿದ್ದು ಮದ್ರಸಕ್ಕೆ ಹೋಗೋದಕ್ಕೆ ಅಂತೇಳಿ ಯೂನಿಫಾರ್ಮ್ ಎಲ್ಲ ತಗೊಂಡು ಹೋದ್ಲು. ಚಿಕ್ಕವಳು ಮದ್ರಸ ಬಿಟ್ಟು ಇಲ್ಲಿಗೆ ಬಂದು ಸ್ಕೂಲಿದ್ದು ಬ್ಯಾಗೆಲ್ಲ ತಗೊಂಡು ಹೋದ್ಲು. ಸೊ ಇಲ್ಲಿಗೆ ಬರಲ್ಲ, ನಾನು ಅಲ್ಲೇ ಮಲ್ಕೋತೀನಿ ಅಂತೇಳಿ. ಸೊ ಇವತ್ತು ಇಬ್ಬರು ಮಕ್ಕಳು ಅಮ್ಮನ ಮನೆಯಲ್ಲೇ ಇದ್ದರು. ಸೊ ಇವತ್ತು ಡಿನ್ನರ್ಗೆ ಏನು ಮಾಡೋದು ಅಂತೇಳಿ ಗೊತ್ತೇ ಆಗಿಲ್ಲ. ಸೊ ಕೊನೆಗೆ ಹಸ್ಬೆಂಡ್ ಅಂದರು, ಒಳ್ಳೆ ಜೀರಾ ರೈಸ್ ಇದೆಯಲ್ವ, ಅದೂ ಒಳ್ಳೆ ತಿಕ್ಕಾಗಿರುವಂತಹ ಡಾಬಾ ಸ್ಟೈಲಲ್ಲಿ ದಾಲ್ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿದ್ದೀನಿ. ಒಳ್ಳೆ ಟೇಸ್ಟಿಯಾಗಿರುವಂತಹ ಬಾಸ್ಮತಿ ರೈಸಿಂದ ಜೀರಾ ರೈಸು, ಆಮೇಲೆ ಒಳ್ಳೆ ತಿಕ್ಕಾಗಿರುವಂತಹ ದಾಲ್ ಫ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುವಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ದಾಲ್ ಫ್ರೈನು ಜೀರಾ ರೈಸ್ ಡಾಬಾ ಸ್ಟೈಲಲ್ಲಿ. ಸೊ ಇವತ್ತಿದು ಲಂಚಿಗೆ ನೈಟಿದು ಡಿನ್ನರ್ಗೆ ಇದೇ ಮಾಡಿದ್ದೀನಿ. ಅದ್ರ ಜೊತೆಗೆ ನನಗೇನು ಆಮ್ಲೆಟ್ ಬೇಕಾಗಿಲ್ಲ ಇದಕ್ಕೆ, ನನಗೆ ಇದು ರೈಸೂ ದಾಲೇ ಸಾಕಾಗುತ್ತೆ. ಆಮೇಲೆ ಈರುಳ್ಳಿ ಇದ್ದರೆ ಸೊ ಅದೇ ಸಾಕಾಗುತ್ತೆ. ಬಟ್ ಹಸ್ಬೆಂಡಿಗಂತೂ ಮೊಟ್ಟೆ ಬೇಕೇ ಬೇಕು. ಸೊ ಅವರು ಅಲ್ಲಿ ಆಮ್ಲೆಟ್ ಮಾಡ್ಕೋತಾ ಇದ್ದಾರೆ. ನಾನಿಲ್ಲಿ ನನಗಂತೂ ಕಂಟ್ರೋಲ್ ಆಗ್ತಾಯಿತ್ತಿಲ್ಲ, ತುಂಬ ಆಸೆ ಆಗ್ತಾಯಿತ್ತು. ಬೇಗ ನಮಾಜೆಲ್ಲ ಮಾಡ್ಕೊಂಡು ಬಂದು ನೈಟ್ದು ಡಿನ್ನರ್ ಮಾಡೋದಕ್ಕೆ ಇಲ್ಲಿ ಕೂತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿದು ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನನ್ನ ಖುಷಿಲಿ ನೀವೂ ಖುಷಿ ಆಗಿರ್ಬೋದು ಅಂತಲೂ ಅನ್ಕೋತೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಕೊನೆ ತನಕ. ವ್ಯೂಸ್ ಅಲ್ಹಮ್ದುಲಿಲ್ಲ ಬರ್ತಾ ಇದೆ, ಸಾಕು. ಅದು ಇನ್ನೂ ಜಾಸ್ತಿ ಬೇಕು, ಸಾಕು ಅಲ್ಲ, ಇನ್ನೂ ಜಾಸ್ತಿ ಬೇಕು. ಆದ್ರೂ ಅಲ್ಹಮ್ದುಲಿಲ್ಲ ಇವಾಗ ಬರ್ತಾ ಇದೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.